ಹಾಯ್ ಹಲೋ ವ್ಯೂವರ್ಸ್, ನಾನು ಈ ದಿನ ನಿಮಗೆ 3 ಯೂಸ್ಫುಲ್ ಆಗಿರೋ ಕಿಚನ್ ಟಿಪ್ನ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಅಡುಗೆ ಮನೆಯಲ್ಲಿ ಆಯಿಲ್ ಸೋರ್ಕೊಳ್ಳೋದು ಕಾಮನ್ನು. ಅಡುಗೆ ಮಾಡುವಾಗ ಅಥವಾ ಏನಾದರೂ ಹಾಕುವಾಗ ಬಿದ್ದಿರುತ್ತೆ, ಅದನ್ನು ಬಟ್ಟೆಯಲ್ಲಿ ಒರೆಸಿದ್ರೆ ಅದೇ ಥರ ಇರುತ್ತೆ. ವೇಸ್ಟ್ ಹಸಿಟ್ಟು ಅಥವಾ ಏನಾದರೂ ಸ್ವಲ್ಪ ಚೆಲ್ಲಿದರೆ ನಾವು ಬಳಸ್ತೀವಲ್ಲ, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಅದೇನಾದರೂ ಹಾಕ್ಬಿಟ್ಟು ಸ್ವಲ್ಪ ಈ ಥರ ಮಾಡಿದ್ರೆ ರಬ್ ಮಾಡಿಬಿಡಿ, ಸಾಕು, ನೀಟಾಗಿ ಹೋಗ್ಬಿಡುತ್ತೆ, ಜಾರೋದಿಲ್ಲ. ನಮಗೆ ಗೊತ್ತಿಲ್ಲದೆ ಅದನ್ನು ಬಟ್ಟೆಯಲ್ಲಿ ಒರೆಸಿರ್ತೀವಿ, ನೀರೇನಾದರೂ ಬಿದ್ದಾಗ ಹಾಗೆ ಜಾರ್ತೀವಿ. ಈ ಥರ ಮಾಡಿದ್ರೆ ಫುಲ್ ಕ್ಲಿಯರ್ ಆಗುತ್ತೆ, ಬಂಡೆ ಜಾರೋದು ಇಲ್ಲ. ಮತ್ತು ಅದೇ ರೀತಿ ಇನ್ನೊಂದು ಥರ ಟಿಪ್ ಹೇಳ್ಕೊಡ್ತೀನಿ ನಿಮಗೆ. ಅದು ಏನಂದರೆ, ಕಾಳನ್ನ ಯಾವ ರೀತಿ ಶೇಖರಣೆ ಮಾಡಿರಬೇಕು, ಒಣಕಾಳನ್ನ ಅಂತ. ನಮ್ಮ ಮನೆಗೆ ಊರಿಂದ ಅಮ್ಮ ಅವರೆಕಾಳು, ತೊಗರಿಕಾಳು ಎಲ್ಲ ಕಳಿಸ್ತಾರೆ. ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಕ್ಕೆ ಜಾಗ ಇರೋದಿಲ್ಲ. ಆವಾಗ ನಾನು ಈ ಥರ ಟಿಪ್ನ ಯೂಸ್ ಮಾಡ್ಕೊತೀನಿ. ಏನಂದರೆ, ಎಲ್ಲರ ಮನೇಲಿ ಜ್ಯೂಸ್ ತರೋದು ಕಾಮನ್ ಅಲ್ವಾ. ಆದ ಕಾರಣ ಆ ಜ್ಯೂಸ್ ಬಾಟ್ಲು ಖಾಲಿ ಆದಮೇಲೆ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಡ್ರೈ ಆಗೋವರೆಗೂ ಒಣಗಿಸ್ಬಿಟ್ಟು ಅದರಲ್ಲಿ ಕಾಳನ್ನ ತುಂಬಿಟ್ಕೋತೀನಿ. ನಮಗೆ ಯಾವ್ಯಾವ ಕಾಳು ಬೇಕೋ ಆ ಕಾಳನ್ನ ನಾನು ಈ ಬಾಟ್ಲಲ್ಲಿ ಸ್ಟೋರ್ ಮಾಡ್ತೀನಿ. ಫುಲ್ಲು ಅದರಲ್ಲಿ ವಾಲ್ಯೂಮ್ ಎಷ್ಟಿದೆ ಅಂತ ನೋಡಿಕೊಂಡು ಯಾವ ಬಾಟ್ಲಿಗೆ ಆಗುತ್ತೆ ಅಂತ ಆ ಬಾಟ್ಲು ನೋಡಿಕೊಂಡು, ಈಗ ಅವರೆಕಾಳು ಒಂದು ಅರ್ಧ kg ಅಷ್ಟು ಇರೋದ್ರಿಂದ ನಾನು ಅರ್ಧ kg ಬಾಟ್ಲ್ ತೊಗೊಂಡು ಅದರಲ್ಲಿ ತುಂಬಿಡ್ತಾಯಿದ್ದೀನಿ. ಫುಲ್ಲು ಎಲ್ಲ ಸ್ಟೋರ್ ಮಾಡಬೇಕು. ಅವರೆಕಾಳು ಅಂತಲೇ ಅಲ್ಲ, ಒಣಗಿರೋ ಯಾವ ಕಾಳಾದರೂ ಈ ಥರನೇ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ 1 ಇಯರ್ವರೆಗೂ ಹುಳನೂ ಬೀಳಲ್ಲ, ಏನೂ ಇಲ್ಲ. ಫುಲ್ಲು ಟೈಟಾಗಿ ಹೇರ್ ಗ್ಯಾಪ್ ಇಲ್ಲದೆ ಹಾಕ್ಕೊಳ್ಳಿ, ತುಂಬ ಇರುತ್ತೆ. ನಾನು ಆಲ್ರೆಡಿ 8 ಮಂತಿಂದ ಇದೇ ರೀತಿ ಸ್ಟೋರ್ ಮಾಡಿ ಇಟ್ಟಿರೋದಿದು. ನೋಡಿ, ಅವರೆಕಾಳು, ತೊಗರಿಕಾಳು, ಅಲಸಂದಿ ಕಾಳು ಎಲ್ಲನೂ ಇದೇ ಮಾಡ್ತೀವಿ. ಈ ಥರ ಟಿಪ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.